ಕೋಟಿ ಅಕ್ರಮ ಕೈ ಕಮಲ ಮಧ್ಯೆ ಯುದ್ಧ ಶುರುವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ವಿಪಕ್ಷಗಳಿಂದ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಮುಂದಾಗಿರುವಂತದ್ದು. ಶ್ರೀರಂಗಪಟ್ಟಣದಲ್ಲಿ ಮೈತ್ರಿ ನಾಯಕರ ಬಲ ಪ್ರದರ್ಶನ. ಪ್ರಮುಖವಾಗಿ ಕೋಟಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ವಾಕ್ಸಮರ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ವಿಪಕ್ಷಗಳಿಂದ ರಣಕಹಳೆಯನ್ನ ಮೊಳಗಿಸಿರುವಂತದ್ದು. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಅದರಲ್ಲೂ 7 ದಿನ ಕಾಲ್ನಡಿಗೆ ಪಾದಯಾತ್ರೆ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು. ಇಂದು 5ನೇ ದಿನಕ್ಕೆ ಕಾಲಿಟ್ಟಿದೆ ದೋಸ್ತಿ ಪಾದಯಾತ್ರೆ. ಶ್ರೀರಂಗಪಟ್ಟಣದಲ್ಲಿ ಮೈತ್ರಿ ನಾಯಕರು ಬಲ ಪ್ರದರ್ಶನವನ್ನ ಮುಂದುವರಿಸ್ತಾರೆ. ಇಂದು 5ನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ. ದೋಸ್ತಿ ನಾಯಕರು ಒಂದೊಂದು ದಿನವೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿಕೊಂಡು ಬರ್ತಾ ಇರುವಂತದ್ದು. 7 ದಿನಗಳ ಕಾಲ, 1 ವಾರಗಳ ಕಾಲ ನಡೆಸ್ತಾ ಇರುವಂತಹ ಈ ಒಂದು ಪಾದಯಾತ್ರೆಗೆ 5ನೇ ದಿನ ಇವತ್ತು, ಇನ್ನು 2 ದಿನ ಮಾತ್ರ ಬಾಕಿ. 8ನೇ ದಿನಕ್ಕೆ ಬೃಹತ್ ಸಮಾವೇಶವನ್ನ ಮಾಡಲಿದ್ದಾರೆ. ಹೋದ ಕಡೆಯೆಲ್ಲ ಕೂಡ ಅದ್ದೂರಿ ಸ್ವಾಗತ. ಪಾದಯಾತ್ರೆ ಮಾಡ್ತಾ ಇರುವಂತಹ ಮೈತ್ರಿ ನಾಯಕರಿಗೆ ಒಂದು ಕಡೆ ಕುಮಾರಸ್ವಾಮಿಯವರು ಸಂಸದರಾಗಿ ಕೇಂದ್ರಕ್ಕೆ ತೆರಳಿದ ನಂತರ ಈಗ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಿದ್ದಾರೆ. ಅದರ ಜೊತೆಗೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಬೇಕಿಲ್ಲಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ರಾಜೀನಾಮೆಯನ್ನ ಕೊಡಿಸಲೇಬೇಕು ಅಂತ ಸದ್ಯದ ಮಟ್ಟಿಗೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ನಿನ್ನೆ 4ನೇ ದಿನ, ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ. ಒಂದು ಕಡೆ ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ವಾಗ್ಯುದ್ಧ ನಡೆಸ್ತಾ ಇದ್ರೆ, ಅಶ್ವಥ್ ನಾರಾಯಣ್ ಹಾಗೆ ಮತ್ತೊಂದು ಕಡೆ ಅಶೋಕ್ ಇವರೆಲ್ಲರೂ ಕೂಡ ತಮ್ಮದೇ ಆದ ರೀತಿ ಚಾಟಿ ಬೀಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿಸಲೇಬೇಕು. ಕೋಟಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಅಬ್ಬರವನ್ನ ತಡಂಗಗೊಳಿಸಬೇಕು. ಇದೆಲ್ಲವೂ ಕೂಡ ದೋಸ್ತಿ ಮುಂದೆ ಇರುವಂಥದ್ದು. ಸದ್ಯದ ಮಟ್ಟಿಗೆ ಶ್ರೀರಂಗಪಟ್ಟಣದಲ್ಲಿಂದು ನಿನ್ನೆ ಕಾಲ್ನಡಿಗೆ ಶುರು ಮಾಡಿದೆ.